ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಡಯಾಬಿಟಿಸ್ ಕಾಯಿಲೆ ಹೇಗೆ ಬರುತ್ತೆ, ರೋಗ ಲಕ್ಷಣಗಳೇನು ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಹೋಮಿಯೋಪತಿಯಲ್ಲಿ ನೀವು ಯಾವ ರೀತಿ ಟ್ರೀಟ್ಮೆಂಟ್ ನೀಡ್ತೀರಾ? ಎಸ್ಪೆಷಲಿ ನಾವು ಲೈಕ್ ಹೋಮಿಯೋಪತಿಯಲ್ಲಿ ನಾವು ಮೆಡಿಸಿನ್ಸ್ ಕೊಡೋದಾಗಲಿ ಏನಿರುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೇಸ್ ಆಗಿರುತ್ತೆ ಮೆಡಿಸಿನ್ಸ್. ದ್ಯಾಟ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಬೋತ್ ಪ್ಲೇನ್ ಆಗಿದ್ದಿರುತ್ತೆ. ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಡಯಾಬಿಟಿಸ್ ಅಂದರೆ ಪ್ಯಾನ್ಕ್ರಿಯಾಸ್ ಮೇಲೆ ಆ್ಯಕ್ಟ್ ಮಾಡುವಂಥ ಮೆಡಿಸಿನ್ಸ್ ಏನು ಇರೋದಿಲ್ಲ ನಮ್ಮ ಹತ್ರ. ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನು ಇರೋದಿಲ್ಲ. ಲೈಕ್ ಇಂಜೆಕ್ಷನ್ಸ್ ಆಗಲಿ, ಆರ್ಟಿಫಿಷಿಯಲ್ ಇನ್ಸುಲಿನ್ ಆಗಲಿ ಅಥವಾ ಸರ್ಜರಿ ಆಗಲಿ ಈ ಥರ ಏನಿರೋದಿಲ್ಲ. ಸೊ ನಮ್ಮ ಮೆಡಿಸಿನ್ಸು ಕಾನ್ಸ್ಟಿಟ್ಯೂಷನಲ್ ಬೇಸ್. ಅಂದರೆ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಬಂದಿದೆ ಅಂತಂದರೆ ಆ ವ್ಯಕ್ತಿಯಲ್ಲಿನ ಜೆನೆಟಿಕಲ್ ಡಿಸ್ಟರ್ಬೆನ್ಸ್ ಅಥವಾ ಇಮ್ಯುನಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ, ಅದರಿಂದಾಗಿ ಹಾರ್ಮೋನಲ್ ಚೇಂಜಸ್ ಏನಾಗಿರುತ್ತೆ. ಸೊ ನಾವು ಅವರಿಗೆ ಕಾಸ್ ರೂಲ್ ಔಟ್ ಮಾಡ್ತೀವಿ ಫಸ್ಟ್. ಸೊ ಯಾವ ರೀತಿಯಿಂದ ಅವರಿಗೆ ಬಂದಿದೆ, ಫ್ಯಾಮಿಲಿಯಲ್ ಕಾಸ ಅಥವಾ ಅವ್ರ ಸೆಲ್ಫ್ ಕಾಸ್ ಆಗಿದೆನಾ ಅಥವಾ ಏನಾದರೂ ಮೇಂಟೈನಿಂಗ್ ಕಾಸ್ ಇದೆನಾ, ಸ್ಟ್ರೆಸ್ ರಿಲೇಟೆಡಾ, ಇಮೋಷನಲ್ ಡಿಸ್ಟರ್ಬೆನ್ಸಾ. ಸೊ ಈ ಥರ ಎಲ್ಲ ರೂಲ್ ಔಟ್ ಮಾಡಿ ಅವರಿಗೆ ನಾವು ಕೊಡುವುದು ಕಾನ್ಸ್ಟಿಟ್ಯೂಷನಲ್ ಬೇಸ್. ಓನ್ಲಿ ಓರಲ್ ಮೆಡಿಕೇಷನ್ಸ್ ಇರುತ್ತೆ. ನೋ ಇಂಜೆಕ್ಷನ್ಸ್, ನೋ ಸರ್ಜರಿ ಆ್ಯಂಡ್ ನೋ ಆ್ಯಂಟಿಬಯೋಟಿಕ್ಸ್ ಈ ಥರ ಏನಿರೋದಿಲ್ಲ ನಮ್ಮ ಹತ್ರ. ಓನ್ಲಿ ಕಾನ್ಸ್ಟಿಟ್ಯೂಷನಲ್ ಬೇಸ್ ಸಿಂಗಲ್ ಮೆಡಿಸಿನ್ಸ್. ಸೊ ದ್ಯಾಟ್ ವಿಲ್ ಲೈಕ್ ಅವರಿಗೆ ಇಮ್ಯುನೊಲಾಜಿಕಲ್ ಏನು ಡಿಸ್ಟರ್ಬೆನ್ಸ್ ಇದೆಯಲ್ಲ ರೂಟಿಂದಾನೆ. ಸೊ ಬೈ ದ ರೂಟ್ ಇಟ್ ಸೆಲ್ಫ್ ನಾವು ಅದನ್ನು ಅವ್ರ ಶರೀರದಿಂದ ರಿಮೂವ್ ಮಾಡ್ತೀವಿ. ಓನ್ಲಿ ಇಟ್ ಮೇ ಟೇಕ್ ಕ್ವೈಟ್ ಲಾಂಗರ್ ಟೈಮ್, ಬಟ್ ಪರ್ಮನೆಂಟಾಗಿ ಅದನ್ನು ನಮ್ಮ ಟ್ರೀಟ್ಮೆಂಟ್ ಮುಗ್ದಾದಮೇಲೆ ಅವರಿಗೆ ಕಂಟ್ರೋಲ್ ಆಗಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿ ಇರಿಸ್ತೀವಿ. ದೆನ್ ಅದು ಆಫ್ಟರ್ ದಟ್ ಇಫ್ ದೇ ಆರ್ ಟೇಕಿಂಗ್ ಎನಿ ಅದರ್ ಮೆಡಿಸಿನ್ಸ್ ಆಲ್ಸೋ ಲೈಕ್ ಇನ್ಸುಲಿನ್ ತೊಗೊಳ್ಳೋದಾಗಲಿ ಅಥವಾ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಿ ಇದ್ದರೆ, ಸೊ ವಿತ್ ಅವರ್ ಮೆಡಿಸಿನ್ಸ್ ದೇ ಕ್ಯಾನ್ ಟೇಕ್ ದ ಮೆಡಿಸಿನ್ಸ್. ದೆನ್ ಅದಾದಮೇಲೆ ಅವರಿಗೆ ಸ್ವಲ್ಪ ನಮ್ಮ ಟ್ರೀಟ್ಮೆಂಟ್ ಮುಗಿದ ಮೇಲೆ ಅವರಿಗೆ ಆ ಮೆಡಿಸಿನ್ಸನ್ನು ಸ್ಟಾಪ್ ಮಾಡೋದು, ನಮ್ಮ ಮೆಡಿಸಿನ್ಸನ್ನು ಸ್ಟಾಪ್ ಮಾಡ್ಬೋದು. ಸೊ ಇಟ್ ಮೇ ಟೇಕ್ ಲೈಕ್ ಮೋರ್ ದೆನ್ 2 years, ಮೋರ್ ದೆನ್ 1 year. ಸೊ ಯಾವಾಗಲೂ ಅವರಿಗೆ ಈ ರಿಸಲ್ಟ್ಸ್ ಕಾಣ್ಬಹುದು. ಅವರ ಫಸ್ಟನ್ನು ಅವರಿಗೆ ನಾವು ನಮ್ಮ ಪಾಸಿಟಿವ್ ಹೋಮಿಯೋಪತಿ ರಿಸರ್ಚ್ ಟೀಮ್ ಇದೆ, ಅದನ್ನು ಪ್ರೂವ್ ಮಾಡ್ತಾ ಇದ್ವಿ ಮೆಡಿಸಿನ್ಸನ್ನು ಫಾರ್ ಡಯಾಬಿಟೀಸ್, ನಾಟ್ ಓನ್ಲಿ ಡಯಾಬಿಟೀಸ್, ಥೈರಾಯ್ಡ್, ಸೊ ಅದರ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಇದಕ್ಕೆಲ್ಲ ನಾವು ರಿಸರ್ಚ್ ಮಾಡ್ತಾ ಇದ್ವಿ. ಸೊ ಬೆಸ್ಟ್ ಮೆಡಿಕೇಷನ್ಸ್ ಫಾರ್ ಆಲ್ ದ ಏಲ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಅವರಿಗೆ ಯಾವುದೇ ರೀತಿಯಿಂದ ನಾವು ವಿತೌಟ್ ಹಾರ್ಮಿಂಗ್ ಟು ದ ಪೇಷಂಟ್ಸ್. ಆಲ್ರೆಡಿ ಪೇಷಂಟ್ಸ್ ತುಂಬ ಸಫರ್ ಆಗ್ತಾ ಇರ್ತಾರೆ. ಸೊ ಅವರಿಗೆ ಇನ್ನೂ ಸಫರ್ ಆಗದೇ ಇರೋದಾಗೆ ಪ್ಲೆಸೆಂಟಾಗಿ, ಜೆಂಟಲಾಗಿ ಅವರಿಂದ ಇರುವ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದೇ ನಮ್ಮ ಪಾಸಿಟಿವ್ ಹೋಮಿಯೋಪತಿ ರಿಸರ್ಚ್ನ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಈಗ ಡಾಕ್ಟರ್ ಏನಂದರೆ ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇರುತ್ತೆ, ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ ಬಂದಿರುತ್ತೆ. ಸೊ ಇನ್ಸುಲಿನ್ ಇಂಜೆಕ್ಷನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ನಿಮ್ಮ ಹತ್ರ ಬಂದಾಗ ನೀವು ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಕೊಡ್ತೀರಾ? ಅವರಿಗೆ ಎಷ್ಟು ವರ್ಷ ಹಿಡಿಬಹುದು ಆ ಒಂದು ಡಯಾಬಿಟಿಸನ್ನು ಕಮ್ಮಿ ಮಾಡೋದು? ಎಸ್. ಸೊ ಇವಾಗ ಚಿಕ್ಕ ವಯಸ್ಸಿಂದಾನೇ ಇದೆ. ಸೊ ಹುಟ್ಟಿದಾಗಿಂದಾನೆ. ಸೊ ಅದನ್ನು ಟೈಪ್ 1 ಡಯಾಬಿಟಿಸ್ ಮೆಲಿಟಿಸ್ ಅಂತ ಕರಿಬೋದು. ದೇ ಆರ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ಇನ್ಸುಲಿನ್. ಸೊ ಇನ್ ದ್ಯಾಟ್ ಚಾನ್ಸಸ್ ಇನ್ ದ್ಯಾಟ್ ಕಂಡೀಷನ್, ಆ ಕಂಡೀಷನಲ್ಲಿ ಚಾನ್ಸಸ್ ಆರ್ ವೆರಿ ಲೆಸ್. ಸೊ ಅವ್ರು ಇನ್ಸುಲಿನನ್ನು ಯೂಸ್ ಮಾಡ್ತಾನೆ ಇರಬೇಕಾಗುತ್ತೆ. ಆವಾಗ ನಮ್ಮ ಮೆಡಿಸಿನ್ಸಿಂದ ಅವರನ್ನು ಬೇರೆ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಅಂತ ಆ ಕಂಡೀಷನ್ನ ನಾವು ಕಾಂಪ್ಲಿಕೇಶನ್ನ ತಡಿಬಹುದು ಫಸ್ಟ್ ಆಫ್ ಆಲ್. ಸೊ ಇನ್ಸುಲಿನ್ ಡಿಪೆಂಡೆಂಟ್ ಇದ್ದರೆ ಅವರಿಗೆ ಟ್ರೀಟ್ಮೆಂಟ್ ಇನ್ಸುಲಿನ್ ತೊಗೊಳ್ಳೇಬೇಕಾಗುತ್ತೆ. ಬಿಕಾಸ್ ಪ್ಯಾನ್ಕ್ರಿಯಾಸ್ನಲ್ಲಿ ಬೀಟಾ ಸೆಲ್ಸ್ ಇರೋದೇ ಇಲ್ಲ ಅಂತಂದಮೇಲೆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಇನ್ಸುಲಿನ್ ಡಿಪೆಂಡೆಂಟ್ ಆಗಿಲ್ಲೇ ಇರಬೇಕಾಗುತ್ತೆ. ಅದರಿಂದ ಆಗುವ ಪರಿಣಾಮಗಳನ್ನು ನಾವು ತಡೆಯುತ್ತೀವಿ ಫಸ್ಟ್ ಆಫ್ ಆಲ್. ಸೊ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ ಏನೇನಿರುತ್ತೋ, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಈ ಥರ ಕಿಡ್ನಿ ಮೇಲೆ, ಹೃದಯದ ಮೇಲೆ ಏನೇನು ಎಫೆಕ್ಟ್ ಆಗುತ್ತೋ ಅದನ್ನು ನಾವು ಸ್ಟಾಪ್ ಮಾಡ್ತೀವಿ. ಸೊ ಇದು ಡಯಾಬಿಟಿಸ್ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ಗೆ. ಅಂದರೆ ಕೆಲವೊಂದು ಇವಾಗ ಮಧ್ಯ ಏಜ್ನಲ್ಲಿ ಬಂದಿರೋ ಡಯಾಬಿಟಿಸನ್ನು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಸೊ ಅವರಿಗೆ ನಮ್ಮ ಹತ್ರ ಇನ್ಸುಲಿನ್ ಡಿಪೆಂಡೆಂಟ್ ಆಗಿದ್ದರೂ ಸಹ ಅವರನ್ನು ನಾವು ಇನ್ಸುಲಿನನ್ನು ಕಡಿಮೆ ಮಾಡಿಸೋದಾಗಲಿ ಮತ್ತು ಟ್ಯಾಬ್ಲೆಟ್ಸನ್ನು ತೊಗೋತಾ ಇರ್ತಾರೆ ಅದನ್ನು ಕಡಿಮೆ ಮಾಡೋದಾಗಲಿ, ಇದರ ಮೂಲಕ ಅವರನ್ನು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸೊ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅವರಿಗೆ ಇನ್ಸುಲಿನ್ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಸೊ ಬಟ್ ದೇರ್ ಆರ್ ಚಾನ್ಸಸ್ ಆರ್ ದೇರ್. ಇಫ್ ಬೀಟಾ ಸೆಲ್ಸ್ ಆರ್ ಇನ್ಆಕ್ಟಿವ್, ಅವರನ್ನು ಆ್ಯಕ್ಟಿವ್ ಮಾಡೋ ಚಾನ್ಸಸ್ ಇದ್ದಿರುತ್ತೆ. ಇಫ್ ಆಬ್ಸೆನ್ಸ್ ಅಲ್ಲಿ, ಸೊ ದೇ ಹ್ಯಾವ್ ಟು ಕಂಟಿನ್ಯೂ ವಿತ್ ದ ಇನ್ಸುಲಿನ್. ಓಕೆ ವೀಕ್ಷಕರೇ, ನಿಮಗೂ ಕೂಡ ಡಯಾಬಿಟಿಸ್ ಇದ್ದಲ್ಲಿ ನೀವು ಕೂಡ ಕರೆ ಮಾಡಬಹುದು. ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರವನ್ನು ಪಡೆದುಕೊಳ್ಬಹುದು. ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.